ಇನ್ನೊಂದು ವಿಚಾರ ಅಂತ ಅಂದ್ರೆ ಇಲ್ಲಿ ಇವತ್ತು ಯಾವುದೇ ರೀತಿಯಾಗಿ ಟಿಕೆಟ್ ಸೇಲು ಮತ್ತೊಂದು ಕೌಂಟರ್ ಇಲ್ಲ. ಆದ್ರೂ ಕೂಡ ಬಹಳ ಮಂದಿ ಈಗಲೂ ಕೂಡ ನೀವು ನೋಡಬಹುದು, ಒಂದ್ ಸೆಕೆಂಡ್ ಆ ಭಾಗದಲ್ಲಿ ನೋಡಬಹುದು, ಅಲ್ಲಿ ಈಗಲೂ ಕೂಡ ಗೇಟ್ ಹತ್ರ ಎಲ್ಲ ಜನ ನಿಂತ್ಕೊಂಡಿದ್ದಾರೆ ಏನಾದ್ರು ಟಿಕೆಟ್ ಸಿಗುತ್ತಾ ಅಂತ. ನಾವು ಕೇಳ್ದಂಗೆ ಎಷ್ಟೋ ಮಂದಿ ಫ್ಲೈಟ್ ಟ್ರೈನ್ ಹತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕರ್ನಾಟಕದ ಬಹಳ ಕಡೆಯಿಂದ ಕರ್ನಾಟಕದವ್ರು ಬೇರೆ ಬೇರೆ ಕಡೆ ಓದ್ತಾ ಇದ್ರು. ಟಿಕೆಟ್ ಏನು ಅನ್ನೋಂಥದ್ದು ಗೊತ್ತಿಲ್ಲ, ಬಟ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಸ್ಟೇಡಿಯಂ ಕೆಪಾಸಿಟಿ ಬಹಳ ದೊಡ್ಡದಿದೆ. ನಾನು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಮುಂದೆನೇ ಇದ್ದೀನಿ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಆಸನಗಳಿರುವಂತ ವ್ಯವಸ್ಥೆ ಇರುವಂತ ಸ್ಟೇಡಿಯಂ. ಹಾಗಾಗಿ ಟಿಕೆಟ್ ಸಿಗುತ್ತೆ. ಗುಜರಾತ್ ಟೀಮ್ ಬೇರೆ ಈ ಸಲ ಇಲ್ಲ, ಹಂಗಾಗಿ ನಮ್ಗೆ ಸಿಗುತ್ತೆ ಅಂದ್ಕೊಂಡು ಬಹಳ ಮಂದಿ ಒಂದು ವಿಶ್ವಾಸದಲ್ಲಿದ್ದಾರೆ. ಬಹಳ ಬ್ಲಾಕ್ ಅಲ್ಲಿ ಸಿಗೋದು ಮತ್ತೊಂದು ಇದೆಲ್ಲ ಕೂಡ ಬಹಳ ಆಗ್ತಾ ಇದೆ. ಕರ್ನಾಟಕದಿಂದ ಬಂದಿರೋರು ಬಹಳ ಮಂದಿ ನಮ್ಮ ಜೊತೆಗಿದ್ದಾರೆ. ಚೈತ್ರ ಅವ್ರು ಮಾತನಾಡ್ತಾ ಹೋಗೋಣ. ಹೇಗಿದೆ ಸರ್? ಎಲ್ಲಿಂದ ಬಂದ್ರಿ ಸರ್? ತುಮಕೂರು ಡಿಸ್ಟಿಕ್ ತಿಪ್ಟೂರು ತಾಲೂಕಿಂದ ಬಂದಿದ್ದೀವಿ. ನೀವು ಗುಜರಾತಿ RCB ಫ್ರೆಂಡ್, ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ಸರ್ ನಾವು ರಾಯಚೂರಿಂದ ಬಂದ್ರಿ. ನೋಡಿ ಚೈತ್ರ, ಒಬ್ಬೊಬ್ರು ಒಂದೊಂದು, ತುಮಕೂರು, ದಾವಣಗೆರೆ, ರಾಯಚೂರು, ಹೀಗೆ ಬಹಳ. ಸರ್ ಹೇಳಿ, ಫ್ಲೈಟ್ ಅಲ್ಲಿ ಬಂದ್ರ ಹೆಂಗೆ? ಫ್ಲೈಟ್ ಚಾರ್ಜಸ್ ಎಲ್ಲ ಹೆಂಗಿತ್ತು ಸರ್? ನಿನ್ನೆ ಫ್ಲೈಟ್ ಅಲ್ಲಿ ಬಂದ್ವಿ ಬೆಳಗ್ಗೆ. ಎಷ್ಟಿತ್ತು ಸರ್ ಫ್ಲೈಟ್ ಚಾರ್ಜಸ್ ಎಲ್ಲ? ಸರ್ 14,000 ಇತ್ತು. 14,000 ಇಂಡಿಗೋ ಫ್ಲೈಟ್. ಯಾಕೆ ಅಷ್ಟೊಂದು ಪ್ರೈಸ್? ಮತ್ತೆ ಈಗ ಹೋಗ್ತಾ ರಿಟರ್ನ್ ಒಂದು 10,000 ಇರುತ್ತೆ, 25-30 ಸಾವಿರ ಖರ್ಚು ಮಾಡಿ ಇಲ್ಲಿಗೆ ಬರ್ಬೇಕು ಅಂತ ಯಾಕೆ ಅನ್ಸ್ತು ಸರ್? ಇಟ್ಸ್ ಎ ಲಾಯಲ್ ಟೀಮ್ RCB. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಚೈತ್ರ, ನಾವು ಬೆಳಗ್ಗೆಯಿಂದ ಇಲ್ಲಿ ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಟಿ ಶರ್ಟ್ಸು, ಫ್ಲಾಕ್ಸು ಬಹಳ ಎಲ್ಲ ಸೇಲ್ ಗಿಲ್ ಮತ್ತೊಂದು ನಡೀತಾ ಇದೆ. ಬಟ್ ಬಹುತೇಕ ಕಡೆ RCB ಅದ್ದೇ ಇವತ್ತು ಎಲ್ಲಿ ನೋಡಿದ್ರು ಪಾರುಪತ್ಯ. RCB ದೇ ಶರ್ಟ್ಸ್ ನಮ್ಮ ಜೊತೆಗೆ ಸೇಲ್ ಮಾಡ್ತಾ ಇರುವಂತವ್ರು ಕೂಡ ಇದಾರೆ, ನೋಡ್ಬೋದು ಅವ್ರದೆಲ್ಲ ನೀವು ಕಂಪ್ಲೀಟ್ ಆಗಿ. RCB ಫ್ಲಾಕ್ಸು, RCB ಶರ್ಟ್ಸು, सेल गिल कैसा चल रहा है? अच्छा चल रहा है, 200 का हम लोग बेचता है, कोई ले लेते हैं, यही बोलने का। ಏನ್ ಚೈತ್ರ ಸಾರಿ? ಕರೆಕ್ಟ್. ಇನ್ನೊಂದು ವಿಚಾರ ಅಂದ್ರೆ ಫ್ಯಾನ್ಸಿಗೆ ಈ ಸಲ ಇರುವಂತ ಕಾನ್ಫಿಡೆನ್ಸ್ ಏನ್ ಸರ್? ಈ ಸಲ RCB 4ನೇ ಬಾರಿ ಫೈನಲ್ ಬಂದಿದ್ದೀವಿ. ಈ ಸಲ ನಾವು ಟ್ರೋಫಿ ಗೆಲ್ತೀವಿ ಅನ್ನೋ ಇರೋದಕ್ಕೆ ಏನು ಕಾನ್ಫಿಡೆನ್ಸ್ ಸರ್? ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಅವೇ ಗೇಮ್ಸ್ ನಲ್ಲೂ RCB ಗೆದ್ದಿದೆ. ಇದು ಅವೇ ಗೇಮ್ ಆಗಿರೋದ್ರಿಂದ 100% ಈ ಸಲ ಕಪ್ ನಮ್ದೇ. ಹೇಳಿ. ಏನು ಜಿಂಕ್ಸ್ ಮಾಡಬೇಡಿ ದಯವಿಟ್ಟು. ಆದ್ಮೇಲೆ ಎಲ್ಲ ಸೆಲೆಬ್ರೇಟ್ ಮಾಡೋಣ, ಖುಷಿಯಾಗೆಲ್ಲ ಮಾಡೋಣ. ಅಲ್ಲಿ ತನಕ ಸ್ವಲ್ಪ ಮನ್ಸಲ್ಲಿ ಇರುತ್ತಲ್ವಾ, ಜಾಸ್ತಿ ಸೆಲೆಬ್ರೇಟ್ ಮಾಡ್ದಂಗೂ ಏನಾರ ಮಾಡೋದ್ ಬೇಡ, ಜಿಂಕ್ಸ್ ಮಾಡೋದ್ ಬೇಡ. ಕಾಯನ ಇವತ್ತು ರಾತ್ರಿ ಎಲ್ಲರೂ RCB will win in 2025 because for the kid who cried on 2016. Okay. This flag is